ಜಿಂಗ ಲಕ 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 ಐ ಬರ್ರ 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 ಬರ್ರ. ಸೊ ನಾವು ಬಂದೀವಿ ಈಗ ಶ್ರೀ ಸರ್ವಸಿದ್ಧಿ ಮಹಾಗಣಪತಿ ಟೆಂಪಲ್ಗೆ. ಈ ಸೀನ್ ನೋಡಿದ್ರೆ ಗೊತ್ತಾಗ್ತಿರ್ತದೆ ನಿಮಗೆ, ಇದು ಲವ್ ಮಾಕ್ಟೇಲ್ ಶೂಟಿಂಗ್ ಆಗಿರೋ ಸೀನ್. ಇಲ್ಲಿ ಆಗ್ಯದ ಲವ್ ಮಾಕ್ಟೇಲ್ ಶೂಟಿಂಗ್ ಎಲ್ಲ ಅಲ್ಲ, ಶೂಟಿಂಗ್ನಾಗ ಒಂದು ಸೀನ್ ಮಸ್ತದಿಲ್ಲ. ಟೀ ತೋಟ ಎಲ್ಲ ಮಾಡ್ರೆ. ಸೊ ಕಳಸ ಪ್ಲ್ಯಾನಿಂಗ್ ಮಾಡಿದ್ದೇವಲ್ಲ, ಅದು ಗೊತ್ತಿತ್ತು ನನಗೆ ಸಂಶಯದಾಗ ಇದು ಬರ್ತದೆ ಅಂತೇಳಿ. ಹಾಗಾಗಿ ಇಲ್ಲಿ ಒಂದು ಸ್ಟಾಪ್ ತೊಗೊಂಡಿವಿ. ಮಸ್ತ್ ಅದ ನೋಡ್ಲಾಕ. ಇಲ್ಲಿ ಗ್ರೀನ್ರಿ ಅಲ್ಲಿ ಹೆಂಗ ನೋಡ್ರಿ ಟೆಂಪಲ್. ಇಲ್ಲೆಲ್ಲ ಹಿಂದೆ ಟೀ ತೋಟ. ನಾವು ಕಾಡ್ಲಿಂದ ಬಂದೀವಿ. ಈಗ ಅಲ್ಲಿ ಕಾಣಿಸ್ತಲ್ಲ ಕುದುರೆ ಮುಖ ಪೀಕ್ ಕಡಿಯೋದು. ಸೊ ಇಲ್ಲಿ ಗಣಪತಿ ಈಗ ಇಲ್ಲಿಂದ ಬಿಟ್ಟೆವು. ಖರೆ ಅಂದರೆ ಇವ್ರ ಹೆಸರು ಸಂಶಯ ಅಂತ. ನಾ ಕಳಸ ಅಲ್ಲತ್ತಿದ್ದೆ, ಬಟ್ ನೇಚರ್ ಮಾತ್ರ ಅಲ್ಟಿಮೇಟ್ ಅದ. ಟೀ ತೋಟ ಮಾಡಿರೋರು ಮಸ್ತ್ ಮಾಡಿಟ್ರ. ಅದ್ರಾಗ ಅದು ಗುಡಿ ಒಂದು ಹೈಲೈಟ್ ಕಾಣತ್ತದ. ಸೊ ಹಂಗಾಗಿ ಶೂಟಿಂಗ್ ಅದೆಲ್ಲ ಆಗಿಬಿಟ್ಟದ. ಇನ್ನೂ ಚಳಿಗಾಲಕ್ಕೆ ಮಳೆಗಾಲಕ್ಕೆ ಇನ್ನೂ ಭಾರಿ ಕಾಣಿಸ್ತದ ಅಂತ. ಒಂದು ಕಟ್ಚಸಿ ಗಾಡಿ ತೊಗೊಂಡು ಬರ್ಬೇಕಿಲ್ಲ, ಇನ್ನೂ ಭಾರಿ ಮಜಾ ಇರ್ತದೆ. ಬೈಕ್ಗಳು ತೊಗೊಂಡು ಬಂದು ಹಚ್ಚೊಂದು ಕಡೆಗೆ ಕಟ್ಚಸಿ ತೊಗೊಂಡು ತಿರುಗಾಡ್ಬೇಕಿಲ್ಲ, ಮಸ್ತ್ ಮಜಾ ಇರ್ತದೆ. ಎಲ್ಲ ಫ್ರೆಂಡ್ಸ್ ಒಂದು 4-5 ಮಂದಿ ಕುಂತು ಆರಾಮ್ ಸಾಂಗ್ ಹಾಕ್ಕೊಂಡು ಹೋಲತ್ತರ. ನಾವು ಎಲ್ಲರೂ ನಮಗೆ ನೋಡ್ಬೇಕು. ಸೊ ಏನಾದ್ರೂ ನಾಷ್ಟ ಆಗಿಲ್ಲ. ಟೈಮು 11:20 ನಾಷ್ಟ ಮಾಡ್ಬೇಕು ಎಲ್ಲರೂ ನಿಂದಿರ್ಸಿ. ಇಲ್ಲಿ ನೇಚರ್ ನೋಡಿದ್ರೆ ನಮಗೆ ಹಸುವೆ ಆಗೋಲ್ಲ. ಕರೆ ಹೇಳ್ಬೇಕಂದ್ರೆ 1-2 ಬಾದಾಮ್ ತಿಂದಿನಲ್ಲಿ ಬಾದಾಮ್ ತಗೋ ಟೈಮಿಗೆ. ಅದಾದ್ಮೇಲೆ ಮತ್ತೆ ಎಲ್ಲಿ ನಿಂದಿರ್ಸಿಲ್ಲ. ಈಗ ಕಳಸದಾಗಿದ್ದೀವಿ. ಸೊ ಕಳಸದಿಂದ ಇಲ್ಲೊಂದು ಹಿಲ್ ಸ್ಟೇಷನ್ ಅದ, ಕ್ಯಾತನ್ಮಕ್ಕಿ ಅಂತೇಳಿ. ಅಲ್ಲಿಗೆ ಹೊಂಟೀವಿ. ಕ್ಯಾತನ್ಮಕ್ಕಿ ಈಗ ಆಫ್ ರೋಡಿಂಗ್ ಮಾಡೋ ಟೈಮ್ ಅಲ್ಲ, ಸುಮ್ಮನೆ ನೋಡಮ್ಮ ಅಂತೇಳಿ ಕೇಸಿಂದ ಹೊಂಟೀವಿ. ಯಾಕಂತಂದ್ರೆ ಇಲ್ಲಿ ತನಕ ಬಂದೀವಿ, ಅದೆಷ್ಟು ನೋಡಲಿಲ್ಲ ಅಂದ್ರೆ ಹೆಂಗಂತ ಹೊಂಟೀವಿ ಅಷ್ಟೇ. ವಿತೌಟ್ ಪ್ಲ್ಯಾನ್ ಇದ್ದು ಅಂದ್ರೆ ಹಿಂಗೆ ಆಗ್ತವೆ ನೋಡ್ರಿ. ಪ್ಲ್ಯಾನ್ ಇದ್ದು ಅಂತಂದ್ರೆ ನಿನ್ನೆ ನೈಟೇ ಎಲ್ಲ ಟಿಕ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕಂತ ಗೊತ್ತಿರ್ತದೆ. ಬಟ್ ನಾವು ಯಾವುದೂ ಮ್ಯಾಪ್ ಹಾಕೊಂಬಂದಿಲ್ಲ, ಪ್ಲ್ಯಾನ್ ಇಲ್ಲ, ಏನಿಲ್ಲ. ಹಿಂಗೆ ಒಂದು ಮೇನ್ ಊರುಗಳು ಸಿಟಿಗಳು ಯಾವ್ಯಾವ ಅವಕ್ಕೆಲ್ಲ ರೌಂಡ್ ಅಪ್ ಮಾಡಿ ಬಂದುಬಿಟ್ಟಿವಿ. ಹಾಗಾಗಿ ಹಿಂಗಾಲತ್ತದ. ನನ್ನ ವೀಡಿಯೋ ಯಾರ್ಯಾರು ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ವೀಡಿಯೋ ನೋಡಿದ್ಮೇಲೆ ಇಷ್ಟ ಆದ್ರೆ ಹಂಗೆ ಲೈಕ್ನು ಮಾಡಿರಿ. ಜಾಸ್ತಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ, ಎಲ್ಲರಿಗೂ. ಒಂದು ರೈಡ್ ಮಾಡ್ಬೇಕಂತಂದ್ರೆ ರೈಡ್ ಮಾಡಿಬಿಡ್ಬೋದು. ಆದ್ರೆ ವ್ಲಾಗ್ ಮಾಡ್ಕೊಂಡು ರೈಡ್ ಮಾಡೋದಲ್ಲ ಕಷ್ಟನೇ. ಯಾಕಂತಂದ್ರಿ ಏನಪ್ಪ ಕ್ಯಾಮ್ರಾ ಹಾಕೊಂಡು ಹೋಗ್ಬಿಡ್ತಾನ ಅಂತಂದಂಗೆ ಅನ್ನಿಸ್ತದ. ಬಟ್ ಆ ಕ್ಯಾಮ್ರಾಕ್ಕೆ ಬ್ಯಾಟ್ರಿ, ಮೆಮೊರಿ ಕಾರ್ಡ್, ಚಾರ್ಜಿಂಗ್, ಡಾಟಾ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ಮೆಮೊರಿ ಕಾರ್ಡ್ ಹಾಕೊಂಡು ಇನ್ನೊಂದು ಹಾರ್ಡ್ ಡಿಸ್ಕ್ ಕ್ಯಾರಿ ಮಾಡಿಕೊಂಡು ಈ ಥರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ. ಭಾಳಷ್ಟು ಇರ್ತಾವ. ಹಂಗಾಗಿ ಆ ಒಂದು ಇದಕ್ಕಾರೆ ನಮಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತೀನಿ. ಸೊ ನೋಡಿರಿ, ಹಂಗೆ ವ್ಯೂ ಎಂಜಾಯ್ ಮಾಡಿರಿ. ಏನು ರೋಡ್ ಇದು? ರೋಡ್ರಿಗೆ ಎಷ್ಟು ಡೌನು, ಗಾಡಿ ಬರೋದೇ ಡೌಟ್. ವಾಪಸ್ ಹೋಗ್ತದೆ ಇಲ್ಲಂದ್ರೆ ನಾವು. ವಾ ಏನು ಸೀನ್ ಆದ್ರೆ ಇಲ್ಲಿ. ಹೆಂಗೆ ಕಾಣಿಸ್ತದೆ ನೋಡ್ರಿ ಇಲ್ಲಿಂದ ಗುಡ್ಡ. ಅದೇನೋ ಜೂಮ್ ಔಟ್ ಆಲತ್ತದ, ಇದು ಜೂಮ್ ಇನ್ ಆಲತ್ತದ. ತೆಳಗಿನ ಲೊಕೇಶನ್ ಅನಪ್ಲೆ ಕಾಣಿಸ್ತದ. ಸೊ ಗಾಡಿಗೆ ಏನು ಪ್ಲಸ್ ಪಾಯಿಂಟ್ ಅಂತಂದ್ರೆ ನಾವು ಕ್ರ್ಯಾಶ್ ಗಾರ್ಡ್ ಸ್ಯಾಡಲ್ ಸ್ಟೇ ಹಾಕಿವಲ್ಲ, ಅದೇ ಪ್ಲಸ್ ಪಾಯಿಂಟು. ಗಾಡಿ ನಂದು ಇಲ್ಲಿಗೆ ಒಂದು 4-5 ಸರಿ ಅದು ಬೀಳತ್ತು, ಏನೂ ಆಗಿಲ್ಲ ಗಾಡಿಗೆ ಡ್ಯಾಮೇಜು. ಹಂಗಾಗಿ ಕ್ರ್ಯಾಶ್ ಗಾರ್ಡು ಆಮೇಲೆ ಸ್ಯಾಡಲ್ ಸ್ಟೇ ಭಾಳ ಇಂಪಾರ್ಟೆಂಟ್ ಆಯ್ತು ಅಂತ ಈಗ ಗೊತ್ತಾಗತ್ತಂದ ನಾನು. ಅದೇನೋ ಎಲ್ಲ ರೈಡರ್ಸ್ಗಳು ಹಾಕ್ತಾರೆ, ನಾನು ಹಾಕಂತೇಳಿ ಹಾಕಿದ್ದೆ. ಇದು ಹಾಕಿದ್ದು ಉಪಯೋಗನ ಅಂತ ಈಗ ಗೊತ್ತಾಗತ್ತಂದ ನಾನು.
ಸೊ ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ಆಗಂಗೆ ಕಾಣಿಸ್ತದ. ಹಿಂಗೆ ತೆಳಗೆ ಹೋಗ್ಬೇಕು. ಅದಕ್ಕೆ ಹಾಂ ಜೀಪಾ? ಟೂ ವೀಲರ್ ಬಿಡ್ತಾರ ಜೀಪ್ ಇದ್ರೆ ನಾ ಹೋಗಲ್ಲ. ಬಂದದೇ ಆಫ್ ರೋಡಿಂಗ್ ಮಾಡಾಮಂತ ಬಂದೀವಿ, ಇಲ್ಲಿ ಜೀಪಿಗೆ ಹೋಗಿ ಏನು ಫೈದಾ ಆತಿಲ್ಲ. ಓ ಗಾಡಿ ಸ್ಕಿಡ್ ಆಗೋ ಚಾನ್ಸಸ್ ಆಗಿಲ್ತವ. ಕ್ಯಾತನ್ ಮಕ್ಕಿ ಚೆಕ್ ಪಾಯಿಂಟ್ ಪೋಸ್ಟಾ ಟೀ ಸ್ಟಾಲ್. ಫಾರೆಸ್ಟ್ ಆಫೀಸರ್ ಇದ್ದಂಗಾರ ಆ ಕಡೆ ಬರೋದು ಸರ್. ಇಲ್ಲೆಲ್ಲ ಅಷ್ಟ ಗಾಡಿ ಬಿಡಲಿಲ್ಲ ಅಂದ್ರೆ ಮತ್ತೆ ಹೋಗಿ ಏನು ಮಾಡೋದು ಅಂತ. ಗಾಡಿ ಬಿಡಲಿಲ್ಲ ಅಂದ್ರೆ ಟ್ರೆಕ್ಕಿಂಗ್ ಮಾಡ್ಬೇಕಂದ್ರೆ ಬರತ್ತದ. ಬೈಕ್ ಹೋಗಲ್ಲ ಸರ್? ಬಿಡ್ತಾ ಇಲ್ಲ ಸರ್, ತಿಂಗಳಾಯ್ತಾ. ಹೌದಾ? ಯಾಕೆ? ಮೇಲ್ದು ಆರ್ಡರ್ ಆಗಿದೆ ಬೈಕ್ ಬಿಡಬಾರ್ದು ಅಂತ. ಹೌದಾ? ಇದು ಎಲ್ಲಿ ಬರುತ್ತೆ ಸರ್? ಕಳಸಲ್ಲಿ? ಎಲ್ಲಿ? ಅಲ್ಲಿ ನೀವು ಮ್ಯಾಪ್ ಹಾಕೊಳ್ಳಿ ಸಿಗುತ್ತೆ. ಸೂರು ಮನೆ ಜಲಪಾತ ಅಂತನಾ? ಹೌದಾ? ನೋಡಿ ಸರ್, ಬೈಕ್ ಬಿಟ್ಟರೆ ಒಳ್ಳೆದಾಗುತ್ತೆ. ನಾವು ಫೋಟೋಸ್ಗೋಸ್ಕರ ಬಂದಿರೋದು ಬೈಕ್ ಜೊತೆ. ಯಾಕೆಂದರೆ ಡಿಪಾರ್ಟ್ಮೆಂಟ್ ಏನು ಹೇಳಿರುತ್ತೆ ಅದನ್ನ ಮಾಡಿ. ಹೌದು ಸರ್. ಬೈಕ್ ಅಲೋ ಇಲ್ಲ. ಜೀಪ್ ಆದರೆ ಬಿಡ್ತೇವೆ, ಬೈಕ್ ಬಿಡಲ್ಲ. ಯಾಕಂದರೆ ಮೊದಲು ಬಿಡ್ತಾ ಇದ್ವಿ, ಮೇಲಿಂದ ಆರ್ಡರ್ ಆದಮೇಲೆ ಈಗ ಬಿಡ್ತಾ ಇಲ್ಲ. ನಾವು ಒಂದು 10 ನಿಮಿಷ ಹೋಗಿ ಬರ್ತೀವಿ ಸರ್ ಅಷ್ಟೇ. ನಾವೇನು ಅಲ್ಲೇ ಕೂತ್ಕೊಳ್ಳಲ್ಲ, ಏನಿಲ್ಲ. ಬಿಡಕ್ಕೆ ಬರಲ್ಲ ಹಾಗೆ. ಬೈಕ್ ಬಿಡಲ್ಲ, ಹಂಗೆ ಬೇಕಾದ್ರೆ ಹೋಗ್ಬೇಕು. ಹಂಗೆ ಹೋಗ್ಬೇಕಾದ್ರೆ ಪೂರ ಊಸ್ಟ್ ಆಗಿಬಿಡ್ತೀವಿ ಸರ್ ನಾವು ಬಿಸಿಲಲ್ಲಿ. ಈಗ ಜೀಪ್ ಎಲ್ಲಿದೆ ಸರ್? ಜೀಪ್ ನೋಡಿ ಅಲ್ಲಿ ಹೋಟ್ಲ್ ಇದೆಯಲ್ಲ, ಹಾಂ, ಅಲ್ಲಿಂದ ತೊಗೊಂಬರ್ಬೇಕಾ? ಅಲ್ಲಿಂದ ತಗೋಬೇಕು. ಅವರು 1000 ಸಮಥಿಂಗ್ ತಗೋತಾರೆ. ಗಾಡೀಲಿ ಎಣ್ಣೆ ಹಾಸ್ಕೊಂಡು ಗುಲ್ಬರ್ಗಿಂದ ಬಂದಿದ್ದೀನಿ, ಮತ್ತೆ ಇಲ್ಲಿ 1000 ಕೊಟ್ಟು ಹೋಗ್ಬೇಕಾ? ಎಲ್ಲಿ ಬರುತ್ತೆ ಅದು? ಫುಲ್ ಮೇಲಿದೆಯಾ? ಈ ರೂಟಲ್ಲೇ ಹೋಗ್ಬೇಕು ಮೇಲೆ. ಈ ರೂಟಲ್ಲಿ ಹೋಗಿ ಮೇಲ್ ಟಾಪಿಗೆ ಹೋಗ್ಬೇಕು. ಅಲ್ಲಿ ಬರ್ತೀವಾ? ಹಾಂ, ಅಲ್ಲಿ ಆ ಕಡೆ ಗಾಡಿ ಹೋಗಲ್ಲ, ನಡ್ಕೊಂಡು ಹೋಗ್ಬೇಕು. ಹಾಂ. ಸೊ ಇಲ್ಲಿನೂ ವೇಸ್ಟ್ ಆಯ್ತು ಕೆಲಸ ಎಲ್ಲ. ಇವ್ರನ್ನೂ ಬಿಡಲ್ಲ ಅಂತಲ್ಲ ಥರ, ಏನು ಮಾಡೋಕ್ಕಾಗಲ್ಲ. ಇಲ್ಲಿಗೆ ಬಂದೀನಿ. ಯಾಕಪ್ಪ ಅಂತಂದ್ರೆ ನಂದು ಬ್ಯಾಗ್ ಇಲ್ಲ ಇಲ್ಲಿ. ನೀರಿಂದು ಒಂದು ಬ್ಯಾಗ್ ಇಟ್ಟಿದ್ದೆ ಇಲ್ಲಿ, ಕೈಕಾಲು ಮರಿ ತಗೋ ಟೈಮಿಗೆ ತೊಗೊಂಡು ಹೋಗ್ಯಾರ ಯಾರು. ತಾತ ಯಾವಾಗ ಬಂದ್ರಿ ನೀವು? ಯಾವಾಗ ಬಂದ್ರಿ ಇಲ್ಲಿ? ಹೌದಾ? ಅಲ್ಲೊಂದು ಬ್ಯಾಗ್ ಇತ್ತು, ಯಾರಾದ್ರೂ ತೊಗೊಂಡೋಗಿರೋ ನೋಡ್ರಿ. ಸೊ 2750 ರೂಪಾಯಿ. ಗೋವಿಂದ 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 ಗೋವಿಂದ. ನಂದು ರೈಡಾದು ಮೊನ್ನೆ ಹುಬ್ಳಿದಾಗಿತ್ತು ತೊಗೊಂಡಿದ್ನಲ್ಲ ಹೈಡ್ರೇಷನ್ ಬ್ಯಾಗ್. ಗಣಪತಿ ಗುಡಿ ಹೋಗೋ ಟೈಮಿಗೆ ಇಟ್ಟೋಗಿದ್ದೆ, ಮುಖ ತಗೋ ಟೈಮಿಗೆ. ಅದು ಹಂಗೆ ನೆನಪೋಗಿ ನಾನು ಮುಂದಕ್ಕೆ ಹೋಗ್ಬಿಟ್ಟು ಇತನ್ಮಕ್ಕಿಗೆ ಹೋಗಿದ್ದೇವಲ್ಲ, ಅಲ್ಲಿ ಹೋದ್ಮೇಲೆ ನೆನಪು ಬಂದದ. ವಾಪಸ್ ಬರೋದನ ಗೋವಿಂದ ಆಗಿಬಿಟ್ಟದ. ಭಾಳಷ್ಟು 4 ದಿನ ಆಯ್ತು ಅಂತ ತೊಗೊಂಡು ಅಷ್ಟೇ. ಅದು ನೀರಿನ ಟೆನ್ಷನ್ ಇರಲಿಲ್ಲ ಅದು ಇದ್ದಾಗ. ನನಗೆ ಆಗ್ತಿರ್ತವೆ ಅಂಥವೆಲ್ಲ ಜರ್ನಿದಾಗ. ಸ್ವಲ್ಪ ನಾವೇ ಹುಷಾರಾಗಿರ್ಬೇಕು, ಎಲ್ಲ ನೆನಪಿಟ್ಕೊಂಡು ತೊಗೊಂಡಿವೆ ಎಲ್ಲ ನೋಡಿಕೊಂಡು ಹೋದರೆ ಬೆಸ್ಟ್ ಅದ. ಬಟ್ 4 ದಿನದಾಗ ಕಳೀತಲ್ಲ ಅಂತ ಹೇಳ್ಕೇಶನ್ ಸ್ವಲ್ಪ ಬೇಜಾರದ ಟೈಮ್. ಮತ್ತೇನು ಒಂದು 6 ತಿಂಗಳು 1 ವರ್ಷ ಯೂಸ್ ಮಾಡಿದ್ನಪ್ಪ ಅಂತಂದ್ರೆ ಏನು ಅನ್ನಿಸ್ತಿರ್ಲಿಲ್ಲ. ಸೊ ಈಗ ಅವರು ಅಲ್ಲಿಂದ ಕ್ಯಾತನ್ ಮಕ್ಕಿಲಿಂದ ಕಳ್ಸಕ್ಕೆ ಬರ್ತಾರೆ, ನಾನು ಕಳ್ಸಕ್ಕೆ ಹೊಂಟೀನಿ. ಮಸ್ತ್ ಎದರ ಗುಡ್ಡ ನೋಡಿದ್ರೆ ಹಂಗೆ ಕಣ್ಣು ತುಂಬಿ ಹೊಲತ್ತದ, ಅಷ್ಟು ಮಸ್ತ್ ನೋಡ್ರಿ ಲೊಕೇಶನ್. ಅಂತ ಎಲ್ಲ ನಮ್ಮ ಕಡೆಗೆ ಯಾಕಿಲ್ಲ ಅಂತ ಅನ್ನಿಸ್ತದ ಒಂದ್ಸರಿ. ನಮ್ಮ ಕಡೆ ದೇವರು ಬರೀ ಕಲ್ಲುಗಳು ಹಾಕಿಬಿಟ್ಟಾನ. ಈ ಕಡೆ ಎಲ್ಲ ಗುಡ್ಡ ಕಾಡು
ಗ್ರೀನರಿ. ನನ್ ದೊಡಮಿಲ್ಲ, ನಮ್ಮ ಅತ್ತಿಲ್ಲ, ನಮ್ಮ ಅಕ್ಕಿಲ್ಲ. ಈಗ ನಾವು ಜೋಗ್ ಫಾಲ್ಸ್ನಿಂದ ಹೊನ್ನಾವರ ರೂಟಿಗೆ ಹೋಗಿದ್ದು ಒಂಥರ ಬೇರೆ ಲೊಕೇಶನು, ಮತ್ತು ಇವತ್ತು ಮುಂಜಾನೆ ಬಂದದ್ದು ಕುದುರೆಮುಖ ಲೊಕೇಶನ್ ಬೇರೆ, ಕಳಸ ಟು ಚಿಕ್ಕಮಗಳೂರು ಲೊಕೇಶನ್ ಮತ್ತಿದು ಬೇರೆ. ಸೊ ಈ ರೋಡಿಗೆ ಹುಲಿಗಳು ಇರ್ತಾವಂತ, ಅದಕ್ಕೆ ಸ್ವಲ್ಪ ಸ್ಲೋ ಆಗಿ ಎಚ್ಚರಿಕೆಯಿಂದ ಗಾಡಿ ನಡೆಸ್ರಿ ಅಂತ ಲೊಕೇಶನ್ ಬೋರ್ಡ್ ಹಾಕ್ಯಾರ ಇಲ್ಲಿ. ಹುಲಿ ಏನಾನ ಬಂತಪ್ಪ ಅಂದ್ರೆ ನಂದು ವ್ಲಾಗ್ ಬಂದಂಗೆ ಹುಲಿ ಬಂದು ವೆಲ್ಕಮ್ ಟು ಮೈ ಚಾನಲ್ ಅಂತ. Hey guys, channel to my welcome. ಮಜಾ ಇರ್ತದ ನೋಡ್ಲಾಕ, ಬಟ್ ಬೋನ್ಯಾಗ ಇದ್ದಾಗೆ ಮಜಾ. ಹೊರಗೆ ಬಂತಂದ್ರೆ ಗೊತ್ತಲ್ಲ ಸಜಾ ಇರ್ತದೆ. ಈ ಸೌಂಡಿಗೆ ಏನು ಬರಲ್ಲವು, ನೈಟ್ ಜಾಸ್ತಿ ತಿರುಗಾಡ್ತಾವೆ. ಹಗಲತ್ತು ತಿರುಗಾಡಲ್ಲ, ನೈಟ್ ತಿರುಗಾಡ್ತಾವೆ. ಹಗಲತ್ನು ಹೆಂಗಂತಂದ್ರೆ ಫುಲ್ ಶಾಂತಿ ಇತ್ತಂದ್ರೆ ಬರ್ತಾವೆ ಈ ಸೈಡು, ಇಲ್ಲಾಂದ್ರೆ ಇವು ಗಾಡಿ ಹಾರ್ನ್ ಸೌಂಡಿಗೆ, ಗಾಡಿ ಸೌಂಡ್ಗಳಿಗೆ ಜಾಸ್ತಿ ಈ ಕಡೆ ಹೊರಗೆ ಬರಲ್ಲವು. ಕೊಪ್ಪ ಅರಣ್ಯ ಭಾಗ, ಬಾಳೆಹೊನ್ನೂರು ವಲಯ. ಸೊ ನಾವೀಗ ಬಾಳೆಹೊಳೆಯಲಿಂತ ದೇವರ ಮನೆ ಕಡೆ ಹೊಂಟೀವಿ. ಇಲ್ಲಿಂದ ದೇವ್ರ ಮನೆ ನಿಮಗೆ 38 ಕಿಲೋಮೀಟ್ರ್ ಆಗ್ತದೆ. ದೇವ್ರ ಮನೆದಾಗೂ ನೋಡೋ ಸೀನ್ಗಳು ಅವಂತೇಳಿ ಕೇಸಿಂದ ಹೇಳಿದ್ರು. ಆಮೇಲೆ ಲೊಕೇಶನ್ನು ಭಾರಿ ಅದ, ನಾ ಮ್ಯಾಪ್ನ ನೋಡ್ದೆ, ಏಕ್ದಮ್ ಜಬರ್ದಸ್ತ್ ಅದ. ಸೀದಾ ಚಿಕ್ಕಮಗಳೂರು ಹೋಗ್ಬೇಕಂತ ಪ್ಲ್ಯಾನ್ ಮಾಡೀವಿ. ಚಿಕ್ಕಮಗಳೂರು ಹೋಗಿ ಮತ್ತೆ ವಾಪಸ್ ಸಕಲೇಶ್ಪುರ ಬರಬೇಕು. ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಅವ, ಹಂಗಾಗಿ ಆ ಕಡೆ ಹೋಗಿ ಈ ಕಡೆ ಬರಮ್ಮ ಅಂತೇಳಿ ಹೊಂಟೀವಿ. ಆದರೆ ಇವತ್ತು ನೈಟ್ ಚಿಕ್ಕಮಗಳೂರ್ದಾಗೆ ಸ್ಟೇ ಮಾಡ್ತೀವಿ. ಕ್ಯಾಂಪಿಂಗೋ ರೂಮೋ ಗೊತ್ತಿಲ್ಲ, ಒಟ್ಟಿನಾಗ ಸ್ಟೇ ಮಾತ್ರ ಚಿಕ್ಕಮಗಳೂರ್ದಾಗ ಮಾಡ್ತೀವಿ ಅಂತ ಅನ್ನಿಸ್ತದೆ. ಯಾಕಂದ್ರೆ ಚಿಕ್ಕಮಗಳೂರ್ದಾಗ ನಾಳೆ ಎದ್ದು ಅಲ್ಲೆಲ್ಲ ಪ್ಲೇಸಸ್ ನೋಡಿ ಸೀದಾ ಸಕಲೇಶ್ಪುರ ಹೋಗ್ತೀವಿ. ಕನ್ನಡವೇ ಸತ್ಯ, ಕನ್ನಡವೇ